ಹಾಯ್ ಆಲ್, ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನಮ್ಮಮ್ಮ ಚಿಕ್ಕಪೇಟೆಗೆ ಬಂದಿದ್ವಿ. ಸೊ ಕೆಲಸ ಮುಗಿಯೋಷ್ಟರಲ್ಲಿ 8 o'clock ಆಗೋಯಿತು. ಹಾಗಾಗಿ ಇಲ್ಲೇ ಡಿನ್ನರ್ನ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಬಂದಿರೋ ಜಾಗನೇ ಬಸವೇಶ್ವರ ಖಾನಾವಳಿ. ಈ ಬಸವೇಶ್ವರ ಖಾನಾವಳಿ ನಾನು ತುಂಬ ದಿನದಿಂದ ಟ್ರೈ ಮಾಡಬೇಕಂತ ಇದ್ದೆ. ಟೈಮ್ ಇವಾಗ ಬಂತು. ಸೊ ಹಾಗಾಗಿ ನಾನು ನಮ್ಮಮ್ಮ ಬಂದಿದ್ದೀವಿ. ಸೊ ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಹೋಗಿದ ತಕ್ಷಣ ಬಾಳೆ ಎಲೆಲಿ ಊಟನ ಸರ್ವ್ ಮಾಡ್ತಾರೆ. ಇನ್ನೊಂದು ಹೇಳಬೇಕು, ನಾನು ಇಲ್ಲಿ ನಮಗೆ ಬರೀ ಫುಲ್ ಮೀಲ್ಸ್ ಮಾತ್ರ ಸಿಕ್ಕೋದು, ಬರೀ ರೊಟ್ಟಿ ಎಲ್ಲ ಸರ್ವ್ ಮಾಡಲ್ಲ. ಫಸ್ಟ್ ನಮಗೆ ಒಂದು ಖಾರ ಉಪ್ಪಿನಕಾಯಿ, ಒಂದು ಸ್ವೀಟ್ ಉಪ್ಪಿನಕಾಯಿನ ಸರ್ವ್ ಮಾಡಿದ್ರು, ಜೊತೆಗೆ ಶೇಂಗಾ ಚಟ್ನಿ ಪುಡಿ ಮತ್ತು ಇನ್ನೊಂದು ಚಟ್ನಿ ಪುಡಿನ ಸರ್ವ್ ಮಾಡಿದ್ರು. ಅದ್ರ ಜೊತೆಗೆ ಒಂದು ಡಿಶ್ನ ಸರ್ವ್ ಮಾಡಿದ್ರು ವಿಚ್ ಇಸ್ ಮೇಡ್ ಅಪ್ ಆಫ್ ಕಡಲೆ ಹಿಟ್ಟು. ತುಂಬಾ ಚೆನ್ನಾಗಿತ್ತು, ತುಂಬ ಖಾರವಾಗಿ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಬ್ಬಟ್ಟನ್ನ ಸರ್ವ್ ಮಾಡಿದ್ರು. ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ತುಂಬಾ ಸಾಫ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು, ಮನೇಲಿ ಮಾಡಿರೋ ಥರನೇ ಇತ್ತು. ಆ್ಯಂಡ್ ನೆಕ್ಸ್ಟ್ ನಮ್ಮ ಮೇನ್ ಡಿಶ್ ಜೋಳದ ರೊಟ್ಟಿನ ಸರ್ವ್ ಮಾಡಿದ್ರು. ಜೋಳದ ರೊಟ್ಟಿ ಜೊತೆಗೆ 3 types ಆಫ್ ಪಲ್ಯನ ಸರ್ವ್ ಮಾಡ್ತಾರೆ. ಬದನೆಕಾಯಿ ಪಲ್ಯ, ಸ್ಪ್ರೌಟ್ಸ್ ಪಲ್ಯ ಮತ್ತು ಇನ್ನೊಂದು ತರಕಾರಿ ಪಲ್ಯನ ಸರ್ವ್ ಮಾಡ್ತಾರೆ. ಅದ್ರ ಜೊತೆಗೆ ಕೋಸಂಬರಿ ಕೂಡ ಸರ್ವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಜೋಳದ ರೊಟ್ಟಿ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಜೋಳದ ರೊಟ್ಟಿಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಲಿ ಇದ್ದರೆ ಜೋಳದ ರೊಟ್ಟಿನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಫಸ್ಟ್ ನಾನಿಲ್ಲಿ ಬದನೆಕಾಯಿ ಪಲ್ಯ ಜೊತೆ ಟ್ರೈ ಮಾಡಿದೆ. ಟೇಸ್ಟ್ ವೈಸ್ ಜಸ್ಟ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಬದನೆಕಾಯಿ ಪಲ್ಯ ಜೋಳದ ರೊಟ್ಟಿ ಇಟ್ ಇಸ್ ದ ಬೆಸ್ಟ್ ಕಾಂಬ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಪ್ರೌಟ್ಸ್ ಪಲ್ಯ ಆಗಿರ್ಬೋದು, ಇಲ್ಲ ತರಕಾರಿ ಪಲ್ಯ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಮಗಿಲ್ಲಿ ಪುಲಾವ್ನ ಸರ್ವ್ ಮಾಡಿದ್ರು. ಪುಲಾವ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಪಚ್ಚಡಿ ಜೊತೆ ತಿಂತಿದ್ರೆ ಇಟ್ ವಾಸ್ ರಿಯಲಿ ನೈಸ್. ಮೋರ್ ಓವರ್ ಇಲ್ಲಿ ನಮಗೆ ಹೋಮ್ಲಿ ಫುಡ್ ಥರನೇ ಇತ್ತು. ನಾವೆಲ್ಲೋ ರೆಸ್ಟೋರೆಂಟಲ್ಲಿ ಊಟ ಮಾಡ್ದಂಗೆ ಇರಲಿಲ್ಲ. ಇಟ್ ವಾಸ್ ರಿಯಲಿ ನೈಸ್. ನಮಗೆ ವೈಟ್ ರೈಸ್ ಜೊತೆಗೆ ಸಾಂಬಾರ್ ರಸಮ್ನ ಸರ್ವ್ ಮಾಡಿದ್ರು. ಸಾಂಬಾರ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ತುಂಬ ಖಾರ ಇತ್ತು. ರಸಮ್ ಟೇಸ್ಟ್ ವಾಸ್ ವೆರಿ ಮೈಲ್ಡ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ನಮಗೆ ಸ್ವೀಟು ಮತ್ತು ಬಟರ್ ಮಿಲ್ಕ್ನು ಸರ್ವ್ ಮಾಡ್ತಾರೆ. ಐ ಆಮ್ ನಾಟ್ ಅ ಸ್ವೀಟ್ ಪರ್ಸನ್, ಸೊ ಹಾಗಾಗಿ ನಾನು ಸ್ವೀಟ್ ತಿಂದಿಲ್ಲ. ನಾನು ಬರೀ ಬಟರ್ ಮಿಲ್ಕ್ನ ಕುಡಿದು ನನ್ನ ಡಿನ್ನರ್ನ ಎಂಡ್ ಮಾಡಿದೆ. ಓವರ್ ಆಲ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ನಮ್ಮಮ್ಮಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಇಟ್ ಇಸ್ ಅ ಮಸ್ಟ್ ವಿಸಿಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರೈಸ್ ವೈಸ್ ನೋಡೋಂಗಿದ್ರೆ ಇಟ್ ವಾಸ್ ಲಿಟಲ್ ಕಾಸ್ಟ್ಲಿಯರ್. ಪರ್ ಮೀಲ್ ಇಟ್ ವಾಸ್ 300. ಈ ಬಿಲ್ನ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಫಾರ್ ರೆಫರೆನ್ಸ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಪೋರ್ಟ್ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.